ನಮಸ್ತೆ ಸ್ನೇಹಿತರೆ, ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪತ್ರೆಯ ಬಗ್ಗೆ ತಿಳಿಕೊಳ್ಳೋಣ ಬನ್ನಿ. ಮೊದಲನೇದಾಗಿ ವಿಭಕ್ತಿ ಪತ್ರೆಯ ಎಂದರೆ ಏನು? ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದವಾಗುತ್ತದೆ. ಇದನ್ನು ವಿಭಕ್ತಿಯ ಪತ್ರೆಯ ಎನ್ನುವರು. ನಾಮ ಪ್ರಕೃತಿ ಉದಾಹರಣೆಗೆ ಶಾಲೆ ತಗೊಳ್ಳೋಣ. ಇದರಲ್ಲಿ ವಿಭಕ್ತಿಗಳು, ವಿಭಕ್ತಿ ಪ್ರತ್ಯಯ ಹಾಗೆ ನಾಮಪದ. ಇದರಲ್ಲಿ 3 ವಿಧಗಳಿವೆ. ಹಾಗಾದ್ರೆ ಮೊದಲನೇದಾಗಿ ವಿಭಕ್ತಿಗಳಲ್ಲಿ ಏನು ಬರುತ್ತೆ ನೋಡೋಣ. ವಿಭಕ್ತಿಗಳಲ್ಲಿ ಮೊದಲನೇದಾಗಿ ಪ್ರಥಮ ವಿಭಕ್ತಿ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಹೂ. ವಿಭಕ್ತಿ ಪ್ರತ್ಯಯ ಹೂ ಸೇರಿದ್ರೆ ನಾಮಪದ ಶಾಲೆಯು. ಎರಡನೇದಾಗಿ ದ್ವಿತೀಯ ವಿಭಕ್ತಿ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಅನ್ನು. ನಾಮಪದ ಸೇರಿದ್ರೆ ವಿಭಕ್ತಿ ಪ್ರತ್ಯಯಕ್ಕೆ ಶಾಲೆಯನ್ನು. ಮೂರನೇದು ತೃತೀಯ ವಿಭಕ್ತಿ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಇಂದ. ನಾಮಪದ ಶಾಲೆಯಿಂದ. ನಾಲ್ಕನೇದಾಗಿ ಚತುರ್ಥಿ ವಿಭಕ್ತಿ. ಚತುರ್ಥಿ ವಿಭಕ್ತಿ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಗೆ. ಹೀಗೆ ಕೆ. ಇದಕ್ಕೆ ನಾಮಪದ ಆಗೋದಾದ್ರೆ ಶಾಲೆಗೆ. ಐದನೇದಾಗಿ ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ದೆಸೆಯಿಂದ. ದೆಸೆಯಿಂದ. ಇದಕ್ಕೆ ನಾಮಪದ ಆಗೋದಾದ್ರೆ ಶಾಲೆಯ ದೆಸೆಯಿಂದ. ಶಾಲೆಯ ದೆಸೆಯಿಂದ. ಆರನೇದಾಗಿ ಷಷ್ಠಿ ವಿಭಕ್ತಿ. ವಿಭಕ್ತಿ ಪ್ರತ್ಯಯ ಆ. ನಾಮಪದ ಆಗೋದಾದ್ರೆ ಶಾಲೆಯ. ಏಳನೇದಾಗಿ ಸಪ್ತಮಿ ವಿಭಕ್ತಿ. ವಿಭಕ್ತಿ ಪ್ರತ್ಯಯ ಬಂದು ಅಲ್ಲಿ. ನಾಮಪದ ಆಗೋದಾದ್ರೆ ಶಾಲೆಯಲ್ಲಿ. ಎಂಟನೇದಾಗಿ ಕೊನೆಯದಾಗಿ ಸಂಬೋಧನಾ ವಿಭಕ್ತಿ. ಇದಕ್ಕೆ ಪ್ರತ್ಯಯ ಬಂದು ಎ ಹಿರ. ನಾಮಪದ ಆಗೋದಾದ್ರೆ ಶಾಲೆ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.